ನಮಸ್ಕಾರ ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದರ್. ಇನ್ನೇನು ಅಧಿವೇಶನ ಕೂಡ ಮುಗೀತು. ಇವತ್ತು ರಾಜ್ಯಸಭಾ ಚುನಾವಣೆ ಕೂಡ ಮುಗೀತು. ಆದರೆ 29ನೇ ತಾರೀಕು BBMP ಬಜೆಟ್ ಮಂಡನೆಗೆ ಎಲ್ಲ ಸಿದ್ಧತೆ ನಡೆದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದು 4ನೇ ಬಾರಿ ಜನಪ್ರತಿನಿಧಿಗಳಿಲ್ಲದೇನೆ BBMP ಬಜೆಟ್ ಮಂಡನೆ ಮಾಡ್ತಿರ್ತಕ್ಕಂಥದ್ದು. ಎಲೆಕ್ಷನ್ ನಡೆದಿಲ್ಲ, BBMP ವಾರ್ಡ್ ಏನು ಕಾರ್ಪೊರೇಟ್ ಎಲೆಕ್ಷನ್ಸ್ ನಡೆದಿಲ್ಲ. ಸೊ ಹಾಗಾಗಿ ಅಧಿಕಾರಿಗಳೇ ಅದನ್ನು ಮಂಡನೆ ಮಾಡಲಿಕ್ಕೆ ಹೊರಟಿದ್ದಾರೆ. 2023-24ರಂದು ಬಜೆಟ್ ಮಂಡನೆ ಆಗಿತ್ತು. ಆವಾಗ ಮಾಡಿದಂಥ ಬಜೆಟ್ ಬಂದು 11,157 ಕೋಟಿ ರೂಪಾಯಿ, 58 ಕೋಟಿ ರೂಪಾಯಿ ಮಾಡಿತ್ತು. ಈಗ ಹತ್ರ 2024-25ರ ಬಜೆಟ್ ಬಂದು 12,000-13,000 ಕೋಟಿಗಳಷ್ಟು ಬಜೆಟನ್ನು ಮಂಡನೆ ಮಾಡಲಿಕ್ಕೆ BBMP ಎಲ್ಲ ತಯಾರಿನೂ ಮಾಡಿಕೊಂಡಿದೆ ಅನ್ನೋದು ಉನ್ನತ ಮೂಲಗಳ ಮಾಹಿತಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಯಾವ್ಯಾವ ಕೇಂದ್ರಗಳಿಗೆ, ಅಂದರೆ ಯಾವ್ಯಾವ ಈ ವಿಚಾರವಾಗಿ ಬಜೆಟ್ನ ಮೂಲವಾಗಿ ಅವರು ಹಂಚ್ತಾರೆ ಅಂತ ನೋಡೋದಾದರೆ ಅದು ಕೂಡ ಒಂದು ಲೆಕ್ಕಾಚಾರ ಹಾಕಿಟ್ಟಿದ್ದಾರೆ ಅನ್ನೋದು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಸಿರು ಬೆಂಗಳೂರು ಮಾಡಲಿಕ್ಕೆ BBMP ಹೊರಟಿದೆ. ಹಸಿರು ಬೆಂಗಳೂರು ಮತ್ತು ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಕೆಲವೊಂದು ಏರಿಯಾಗಳು ಸಂಪೂರ್ಣವಾಗಿ ಜಲಾವೃತ ಆಗಿ ಮುಳುಗೋಗ್ತವೆ. ಕಳೆದ ಬಾರಿ ಕೂಡ ಒಂದು ಕಾರು ಮುಳುಗೋಗಿ ಅಲ್ಲಿ ಒಬ್ಬರು ಮೃತರು ಕೂಡ ಆಗಿದ್ರು, ಆಂಧ್ರ ಮೂಲದವರೊಬ್ಬರು. ಇದೇ ರೀತಿ ಘಟನೆಗಳು ಒಂದೊಂದು ವರ್ಷ ಕೂಡ ಆಗ್ತಾನೆ ಬಂದಿದೆ. ಆದರೆ ಹಿಂದಿನ ಸಾರಿ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ರು, ಇನ್ನೊಂದು ಕಡೆ ಹೋಗಿ ಸಿಕ್ಕಿ ಅಲ್ಲಿಂದ ಬಂದರು, ಅವರು ಉಳಿದು. ಈ ಥರದ ಘಟನೆಗಳಾಗ್ತವೆ. ಇದಕ್ಕೆಲ್ಲದೂ ಕೂಡ ಒಂದು ತೆರೆ ಎಳಿಬೇಕು ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲಿ ಅವಾಂತರಗಳು ಎಲ್ಲೆಲ್ಲಿ ಆಗ್ತಿದ್ದಾವೋ ಅಲ್ಲೆಲ್ಲವೂ ಕೂಡ ಸರಿಪಡಿಸ್ಲಿಕ್ಕೆ ಅದೊಂದು ಮುಂದಾಗ್ತದೆ ಅಂತಲೇ ಒಂದು ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಜೊತೆಗೇ ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಎಲ್ಲಿ ನೋಡೋದು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಲಿಕ್ಕೆ ಕೂಡ ಅಂಡರ್ ಪಾಸ್ ಮತ್ತು ಕೆಲವೊಂದು ಕಡೆ ವೈಟ್ ಟ್ಯಾಪಿಂಗ್ಸ್ ಇವೆಲ್ಲವೂ ಕೂಡ ಬಜೆಟ್ನ ವಿನಿಯೋಗ ಮಾಡಲಿಕ್ಕೆ ಅವರು 12,000-13,000 ಕೋಟಿಗಳನ್ನು ಬೆಂಗಳೂರಿಗೆ ಎತ್ತಿಡ್ದು ಅದನ್ನು ಯಾವ್ಯಾವುದಕ್ಕೆ ಏನೇನು ಅಂತಂದ್ಬಿಟ್ಟು ಒಂದಿಂದು ಇಷ್ಟಿಷ್ಟು ಕೊಡಬೇಕಂತೇಳಿ ಇದು ಮಾಡ್ತಾರೆ. ಇನ್ನೇನು ಮಳೆ ಸ್ಟಾರ್ಟ್ ಆಗ್ತಿದೆ, ರಸ್ತೆ ಗುಂಡಿಗಳು ಕೂಡ ಬೀಳುವಂಥ ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿ ಇನ್ನು ಏಪ್ರಿಲ್ ಮೇನಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಮೇನಲ್ಲಿ ಮಳೆ ಸ್ಟಾರ್ಟ್ ಆದರೆ ಆವಾಗ ರಸ್ತೆ ಗುಂಡಿಗಳು ಕೂಡ ಬೀಳುವಂಥ ಚಾನ್ಸಸ್ ತುಂಬ ಇರ್ತದೆ. ಆವಾಗ ವೈಟ್ ಟ್ಯಾಪಿಂಗ್ ಇಲ್ಲದೆ ಇರತಕ್ಕಂಥ ರಸ್ತೆಗಳ ತಾರ್ ಕೂಡ ಹಾಕಬೇಕಾಗತ್ತೆ. ಅದಕ್ಕೂ ಒಂದಷ್ಟು ಬಜೆಟ್ ಎತ್ತಿಡಬೇಕಾಗತ್ತೆ. ಇವೆಲ್ಲವೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಬಜೆಟ್ನ ಮಂಡನೆ ಮಾಡ್ತಿದ್ರು. ಆದರೆ ಇದೆಲ್ಲ ಸರಿದೂಗಿಸ್ಕೊಂಡು ಅಂದ್ಕೊಂಡಂಥ ಬಜೆಟ್ ಮಂಡನೆ ಆಗಿ ಎಲ್ಲ ಅವರು ಏನೆಲ್ಲ ಪ್ಲ್ಯಾನ್ ಮಾಡಿರೋ ಆ ಪ್ಲ್ಯಾನ್ ಪ್ರಕಾರ ಆದರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಬ್ರ್ಯಾಂಡನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರೇ ಸ್ವತಃ ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ನಗರಾಭಿವೃದ್ಧಿ ಬೆಂಗಳೂರನ್ನ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಅವರೇ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ. ಅವರೇ ಎಲ್ಲ ಮುಂದೆ ನಿಂತು ಇದನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇರೋದು. ಈಗ BBMP ಬಜೆಟ್ 4ನೇ ಬಾರಿ ಜನಪ್ರತಿನಿಧಿಗಳಿಲ್ಲದೇ ಮಂಡಿಸ್ತಾ ಇದೆ. ನೋಡೋಣ 29ನೇ ತಾರೀಕು ಮಂಡಿಸಿದ್ದ ನಂತರ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭಿವೃದ್ಧಿಗೆ ಎಷ್ಟೆಷ್ಟು ಹಣವನ್ನು ಎತ್ತಿಡ್ತಾರೆ, ಯಾವುದ್ಯಾವುದು ಕೆಲಸಗಳನ್ನು ಮಾಡ್ತಾರೆ, ಕಾರಿಡಾರ್ಗಳು ಎಷ್ಟು ಮಾಡ್ತಾರೆ, ಮತ್ತು ಫ್ಲೈಓವರ್ಸ್ ಎಷ್ಟು ಮಾಡ್ತಾರೆ, ಅಂಡರ್ ಪಾಸ್ ಎಷ್ಟು ಮಾಡ್ತಾರೆ, ಗ್ರೀನ್ ಬೆಂಗಳೂರಿಗೆ ಎಷ್ಟು ಮಾಡ್ತಾರೆ. ಈಗ ಗ್ರೀನ್ ಬೆಂಗಳೂರು ಮಾಡಿದ್ರೇ ಒಳ್ಳೆಯದು. ಈಗ ಏನು ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ, ಇರೋ ಏನು ಗ್ರೀನ್ ಸಿಟಿ ಅಂತಿತ್ತು ಅದೆಲ್ಲ ಹೋಗಿದೆ, ಇರೋ ಮರಗಳೆಲ್ಲ ಕಡ್ದಾಕಿದ್ದಾರೆ. ಗ್ರೀನ್ ಬೆಂಗಳೂರು ಮಾಡಲಿಕ್ಕೆ BBMP ಯಾವೆಲ್ಲ ತಯಾರಿಗಳು ಮಾಡ್ತೀವಿ ಅಂತ ನೋಡಬೇಕಾಗತ್ತೆ. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.